ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಸರ್ಕಾರ ಹೊರಡಿಸಿರೋ ಭೂಸ್ವಾಧೀನ ಆದೇಶವನ್ನ ತಕ್ಷಣ ಕೈಬಿಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಹಾಗೆಯೇ ಬಿಜೆಪಿಯ ನಾಯಕರು ಇವತ್ತು ಬಿಡದಿಗೆ ಹೋಗಿ ಅಲ್ಲಿನ ರೈತರ ಜೊತೆ ಮಾತುಕತೆ ನಡೆಸಿದ್ದಾರೆ. ಹಾಗೆ ಅಲ್ಲಿನ ರೈತರು ಬೆಳೆದಿರೋ ಬೆಳೆಗಳನ್ನು ನೋಡಿ, ರೇಷ್ಮೆ ಬೆಳೆ ಆಗಿರಬಹುದು, ತೆಂಗಿನ ತೋಟ ಆಗಿರಬಹುದು, ರೇಷ್ಮೆ ತೋಟ ಆಗಿರಬಹುದು, ಅಡಿಕೆ ತೋಟ ಆಗಿರಬಹುದು, ಎಲ್ಲ ಕಡೆ ವಿಸಿಟ್ ಕೊಟ್ಟು ರೈತರ ಕಷ್ಟವನ್ನು ಆಲಿಸಿ ನಾವಿದ್ದೇವೆ, ಹೋರಾಟ ಮಾಡೋಣ, ನಿಮಗೆ ನ್ಯಾಯ ಒದಗಿಸಿಕೊಡ್ತೀವಿ ಅನ್ನೋ ಭರವಸೆಯನ್ನ ಬಿಜೆಪಿ ನಾಯಕರು ಬಿಡದಿ ಭಾಗದ ರೈತರಿಗೆ ಕೊಟ್ಟಿದ್ದಾರೆ. ಇನ್ನು ಈ ಸಂಬಂಧವಾಗಿ ಬಿವೈ ವಿಜಯೇಂದ್ರ ಅವರು ಕೂಡ ಮಾತಾಡಿದ್ದು, ದುರಾದೃಷ್ಟ ಅಂದ್ರೆ ಸಿಎಂಗೆ ಬೆಂಗಳೂರು ರಿಯಲ್ ಎಸ್ಟೇಟ್ ಆದ್ಯತೆ ಆಗಿದೆ. ಸಿಎಂಗೆ ಆಗ್ರಹ ಮಾಡ್ತೀನಿ, ಬಂಡತನ ಬಿಟ್ಟು ರೈತರ ಸಮಸ್ಯೆಗಳನ್ನು ಆಲಿಸಬೇಕು, ರೈತರನ್ನ ಒಕ್ಕಲೆಬ್ಬಿಸೋ ಕೆಲಸ ಮಾಡಬಾರದು, ಭೂ ಸ್ವಾಧೀನವನ್ನ ತಕ್ಷಣ ಸರ್ಕಾರ ಕೈ ಬಿಡಬೇಕು ಅಂತಾನು ಆಗ್ರಹಿಸಿದ್ದಾರೆ. ಏನು ಪ್ರೋತ್ಸಾಹನ ಕೊಡ್ತಾ ಇದ್ರಿಂದ ಯಡಿಯೂರಪ್ಪನವ್ರ ಸರ್ಕಾರ, ಬಿಜೆಪಿ ಸರ್ಕಾರ ಅದನ್ನು ಕೂಡ ಅದು ಕೊಡ್ತಾ ಇಲ್ಲ. ಇವತ್ತು ಗ್ರಾಮೀಣ ಭಾಗದ ಬಡವರಿಗೆ ತೊಂದರೆ ಆಗ್ತದೆ. ಇದನ್ನೆಲ್ಲವನ್ನು ಕೂಡ ಮಾಡೋದು ಬಿಟ್ಟು ಅದನ್ನು ಮಾಡಲಿ, ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ. ಆದರೆ ಫಸ್ಟ್ ಅಭಿವೃದ್ಧಿ ಕೆಲಸ ಮಾಡಲಿ, ಬಡವರ ಕಡೆ ಗಮನ ಕೊಡಲಿ, ಇದೆಲ್ಲದ್ರ ಬಗ್ಗೆನೂ ಕೂಡ ಗಮನ ಕೊಡಬೇಕು. ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಗೆ, ಅವರ ಚಪಲಕ್ಕೆ ದಿನನಿತ್ಯ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಒಂದು ಮಾತು ಹೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡ್ತಕ್ಕಂಥ ದಾಟಿಯನ್ನು ನೋಡಿದ್ರೆ ಅವರು ದೇಶದ ಗೃಹ ಸಚಿವರು ಅನ್ನುವ ಭಾವನೆಯಿಂದ ಮಾತನಾಡಿದಂತೆ ಕಾಣ್ತಾ ಇದೆ. ಹಾಗಾಗಿ ಅವ್ರು ನೆನಪು ಮಾಡಿಕೊಡ್ತೇನೆ, ನೀವು ರಾಜ್ಯದ ಗೃಹ ಸಚಿವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಇವತ್ತಲ್ಲ ನೀವು ಎತ್ತಿರ್ತಕ್ಕಂಥ ಪ್ರಶ್ನೆ, ನೀವು ಗೃಹ ಸಚಿವರು ಆಗುವ ಮುಂಚಿತವಾಗಿ ಕೂಡ ಪ್ರಶ್ನೆ ಎತ್ತಿದ್ದೀರಿ. ನಿಮ್ಮ ಆದ್ಯತೆಗಳು ಗೃಹ ಸಚಿವರಾಗಿ ಸಾಕಷ್ಟಿದ್ದಾವೆ. ಇವತ್ತು ರಾಜ್ಯದಲ್ಲೇನು ದೇಶದ್ರೋಹಿಗಳು ಬಂದು ನುಸುಳ್ಕೋರಿದ್ದಾರೆ, ಬಾಂಗ್ಲಾದೇಶರು, ಯಾವ ರೀತಿ ಲವ್ ಜಿಹಾದ್ಗಳಾಗ್ತಾ ಇದ್ದಾವೆ, ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ, ಇದ್ರ ಬಗ್ಗೆ ಫಸ್ಟ್ ಉತ್ತರ ಕೊಡಲಿ, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸನ ಮಾಡಲಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ಥ್ಯಾಂಕ್ ಯು.